ಪಕ್ಷದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನನಗಾದಂತ ಅನುಭವ ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಡಿಸಿಯನ್ನ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಅಪ್ಗ್ರೇಡ್ ಮಾಡಿದ ಮೇಲೆ ನಡೀತಾ ಇರ್ತಕ್ಕಂಥ ಘೋಟಾಲಗಳನ್ನು ತಿಳಿಸಕ್ಕೆ ಮಾತ್ರ ಇಲ್ಲಿ ಕೊಟ್ಟಿದ್ದೇನೆ. ಮತ್ತೆ ಯಾವ ಸಂಘಟನೆಗಳು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತವೆ, ಯಾವ ಸಂಘಟನೆಗಳು ಯಾವ ಪಕ್ಷದ ಜೊತೆ, ಇದೆಲ್ಲವನ್ನೂ ಸಹ ನಾವು ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥದ್ದು ರಾಜಕೀಯೇತರವಾಗಿ ಯಾವ ಒಂದು ಪಕ್ಷಕ್ಕೆ ಇನ್ನೊಂದು ಮತ್ತೊಂದಕ್ಕಲ್ಲ. ಇವತ್ತು ನಾನಿಗೂ ಒಬ್ಬ ಭಾರತೀಯ ಜನತಾ ಪಾರ್ಟಿ ಪ್ರತಿನಿಧಿಯಾಗಿ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ನಮ್ಮ ಕೈ ತೊಂದರೆ ಆಗ್ತಾ ಇದೆ. ಆ ತೊಂದರೆಯನ್ನ ಯಾರಿಗೂ ಮತ್ತೆ ಬಗೆಹರಿಸಲಿಕ್ಕೆ ಈ ಸರ್ಕಾರ ಯಾವ್ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಮತ್ತು ನಮ್ಮಲ್ಲಿರ್ತಕ್ಕಂಥ ಆ ವಿಚಾರಗಳನ್ನು ಅವ್ರಿಗೆ ತಿಳಿಸಲಿಕ್ಕೆ ಮಾತ್ರ ಇಲ್ಲಿ ಕುಳಿತಿದ್ದೇವೆ. ಮತ್ತು ಮುಖ್ಯವಾಗಿ ಎರಡು ವಿಚಾರ ಸರ್. ಒಂದು ಮತಾಂತರ ನಿಷೇಧ ಕಾಯ್ದೆ. ಸರ್, ಮತಾಂತರ ನಿಷೇಧ ಕಾಯ್ದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗಬೇಕು, ಯಾರ ಹತ್ರ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ, ಗೊಂದಲದಲ್ಲಿದೆ. ಯಾಕೆ ಈ ಮತಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಏನಿದೆ ಅದನ್ನ ಅವ್ರು ತೆಗಿಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ ಮತಾಂತರ ನಿಷೇಧ ಕಾಯ್ದೆನ ತಂದವರೇ ಕಾಂಗ್ರೆಸ್ ಸರ್ಕಾರವಾಗಿ ಈ ಎಲೆಕ್ಷನ್ ನಡೆಸ್ಬಿಡ್ತೀನಿ ಅಂತಕ್ಕಂಥ ಸಂವಿಧಾನ ವಿರೋಧಿ ಅದನ್ನ ನಾನು ಇವತ್ತು ನಿಮ್ಗೆ ಹೇಳಿ ಬರ್ತಾ ಇದ್ದೀನಿ. ಪ್ರತಿ ಸರ್ಕಾರಗಳು ಬಂದಾಗ ಅಲ್ಲಿರ್ತಕ್ಕಂಥ ಕಾಯ್ದೆ ಕಾನೂನುಗಳಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡ್ತಕ್ಕಂಥದ್ದು ಸರ್. ಬೇರೆ ಬೇರೆ ಯಾವುದೋ ಒಂದು ಹಿಜಾಬ್ಗೋಸ್ಕರವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಬೇರೆ ಬೇರೆ ಬೇಡಿಕೆ ಬಂದಿರುತ್ತೆ. ಆ ಬೇಡಿಕೆಗೆ ಅನುಗುಣವಾಗಿ ಒಂದಷ್ಟು ಅದನ್ನ ಅವರು ಈ ಹೇಳಿಕೆ ಸರ್ಕಾರದವರಿಗೆ ವಿವೇಚನೆ ಇರಬೇಕಾಗಿತ್ತು, ವಿವೇಚನೆಯಿಂದ ಕೊಡಬೇಕಾಗಿತ್ತು ಅಂತ ಹೇಳಿ ಇಡೀ ಕ್ರೈಸ್ತ ಸಮುದಾಯ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗೆ ನಿಲ್ಲುತ್ತೆ ಅಂತ ಹೇಳಿ ಅವರಿಗೆ ವೋಟ್ ಹಾಕಿ ಸುಮಾರು 136 ಸೀಟು ಗೆದ್ದಿದ್ರಲ್ಲಿ ಅದರಲ್ಲಿ ನಮ್ಮ ಒಂದು ಪಾಲಿಗೆ ರೈಸ್ ಅದರಲ್ಲಿ ಏನು ಸರ್ಕಾರ ಬಂತು. ಇವಾಗ 3 ವರ್ಷ ಇವಾಗ ಸರ್ಕಾರ ಕಳೆದಿದೆ. ಈ 3 ವರ್ಷದಲ್ಲಿ ನಾನು ಸುಮಾರು 15-20 ಬಾರಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯಿಂದ ನಾವು ಈ ಏನು ಈ ಮತಾಂತರ ನಿಷೇಧ ಕಾಯ್ದೆಗೆ ತಗೊಂಡ್ಬಂದಿದ್ದಾರೆ, ಅದ್ರ ಒಳಗಡೆ ಏನು ಅಂಶಗಳು ತಗೊಂಡ್ಬಂದಿದ್ದಾರೆ ಅದನ್ನೆಲ್ಲ ನೀವು ತೆಗೀರಿ, ನೀವು ಎಲ್ಲ ರದ್ದು ಮಾಡಿ ಅಂತ ಹೇಳಿ ನಾವೇನ್ ಮಾಡ್ತೀವಿ ಮನವಿಯನ್ನು ಕೊಟ್ಟಿದ್ವಿ. ಅದಕ್ಕೆ ಯಾವ ಒಂದು ಮನವಿಗೂ ಸಹ ಈ ಒಂದು ಸರ್ಕಾರ, ಆಡಳಿತ ಸರ್ಕಾರ ನನಗೆ ಒಂದು ರಿಪ್ಲೈ ಬಂದಿಲ್ಲ, ನಾನು ಕೊಟ್ಟ ಬಂದಿಲ್ಲ. ಅದು ಕಸ ತೊಟ್ಟಿಗೆ ಹೋಯ್ತೋ ಇಲ್ಲ ಏನಾದ್ರು ಈ ಮಿಕ್ಸರ್ ಬೋಂಡಾ ಬಜ್ಜಿ ಮಾರೋದಕ್ಕೆ ಏನಾದ್ರು ಅದಕ್ಕೇನಾದ್ರು ಹೋಯ್ತೋ ಗೊತ್ತಿಲ್ಲ ನಮಗೆ, ಅದನ್ನ ಕಟ್ಕೊಡ್ತಾರ. ಯಾಕೆಂದ್ರೆ ಕ್ರೈಸ್ತರು ಅಷ್ಟು ಪ್ರಾಮಾಣಿಕವಾಗಿ ನಾವು ಈ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಂತಾಗ ಈ ಕಾಂಗ್ರೆಸ್ ಪಕ್ಷ ಈ ಕ್ರೈಸ್ತರನ್ನ ನಡೆಸ್ಕೊಳ್ತಾ ರೀತಿ ಬಹಳ ನಮಗೆ ಬೇಸರ. ಯಾಕೆಂದ್ರೆ ನಾವು ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ಅಷ್ಟು ನಿಂತು ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಾವು ಆ ಪ್ರೆಸ್ ಮೀಟ್ ನ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಯಾಕೆಂದ್ರೆ ನಮ್ಮ ವಿರುದ್ಧವಾಗಿ ತಗೊಂಬಂತ ಕೆಲವೊಂದು ಕಾಯ್ದೆಗಳನ್ನ ತೆಗಿಲಿ ಅಂತ ಹೇಳಿ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ನನಗೆ ಯಾವುದೇ ರೀತಿ ಒಳಗಡೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಪ್ರಾರ್ಥನೆ ಹೋರಾಟ ಮಾಡಕ್ ಬಂದಿಲ್ಲ ಅಂತ ಪ್ರೆಸ್ ಮೀಟ್ ಮಾಡಿಲ್ಲ. ನಾವು ಏನು ಓಪನ್ ಆಗಿ ಏನೇ ಅಂತ ಹೇಳಿದ್ರೆ ಮತಾಂತರ ಕಾಯ್ದೆ ಅನ್ನೋದು ಎಲ್ಲರಿಗೂ ಸೇರಿದ್ದು, ಎಲ್ಲ ಸಮುದಾಯಕ್ಕೂ ಸೇರಿದಂತ ಒಂದು ಕಾಯ್ದೆ ಆಗಿದೆ. ನಾವೇನ್ ಹೇಳ್ತಾ ಇರೋದು ಕ್ರೈಸ್ತರಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ, ಕ್ರೈಸ್ತರಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ. ಯಾಕೆಂದ್ರೆ ಯಾವುದೇ ಒಂದು ಚಿಕ್ಕ ಪುಟ್ಟ ಚರ್ಚ್ಗಳಿರ್ಬೋದು, ಇಂಡಿಪೆಂಡೆಂಟ್ ಚರ್ಚ್ ಇರ್ಬೋದು, ಅಲ್ಲೆಲ್ಲ ಹೋಗ್ಬೋದು, ಇವರೇನೋ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮಾಡಲಿಕ್ಕೆ ಆರ್ಟಿಕಲ್ 25 ಪ್ರಕಾರ ಅವ್ರವ್ರ ಮನೆಯಲ್ಲಿ ಮೊನ್ನೆನೂ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿದೆ. ಓಕೆ, ಅವ್ರವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಕೆ 10 ಜನ ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ಯಾವುದೇ ಒಂದು ಅಡ್ಡಿ ಇಲ್ಲ, ಅವರಿಗೆ ಒಂದು ತೊಂದರೆ ಕೊಡಬಾರ್ದು ಅಂತ ಒಂದು ಸರ್ಕ್ಯುಲರ್ ಪಾಸ್ ಆಗಿದೆ, ಒಂದು ಕಾಯ್ದೆನೂ ಆಗಿದೆ. ಓಕೆ, ಈ ಆರ್ಟಿಕಲ್ 25 ಸ್ವಾತಂತ್ರ್ಯವು ಬಹಿರಂಗವಾಗಿ ನಮ್ದು ಕ್ರೈಸ್ತ ಎಲ್ಲರಿಗೂ ಸೇರಿರುತ್ತದೆ. ಓಕೆ, 5 ಜನ 100 ಜನ ಏನು ಪ್ರೇಯರ್ ಮಾಡೋ ಇವರು 4 ಜನ 6 ಜನ 10 ಜನ ಮಾತಾಡೋದು ಮುಂದೆ ಮಾತಾಡಬೇಕು. ಅದು ನನ್ನ ಒಂದು ಅನಿಸಿಕೆ. ಬಲವಂತವಾಗಿ ಮತಾಂತರ ಮಾಡೋದು ಅದು ಖಂಡಿತ. ಇವಾಗ ಒಂದು ಪ್ರೆಸ್ ಮೀಟಿಂಗ್ ಅಂತ ನಾವು ಮಾಡಿದಾಗ ನಿಮ್ಮನ್ನು ಬಲವಂತವಾಗಿ ಮಾತನಾಡೋದನ್ನು ನಾವು ಕರೆಯೋಕ್ಕಾಗಲ್ವಾ? ಬಲವಂತವಾಗಿ ಮತಾಂತರ ಮಾಡಬೇಕಾಗುತ್ತೆ. ಆದರೆ ಇವತ್ತಿನ ದಿನ ಒಂದು ಪಾಸ್ಟರು, ರೆವರೆಂಡು, ಬಿಷಪ್ ಯಾರೇ ಆಗಿರಲಿ, ಅವರು ಒಂದು ಫಂಕ್ಷನ್ಗೆ ಅಂತ ಹೋದಾಗ ಒಂದು ಮನೆಗೆ ಅವ್ರ ಇನ್ವೈಟ್ ಮಾಡಿದಾಗಲೂ ಅವರ ಬಂದಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೇಯರ್ ಮಾಡ್ತಾರೆ. ಆ ಪ್ರೇಯರ್ ಮಾಡ್ತಾ ಇರುವಂಥ ಸಮಯದಲ್ಲಿ ಮನೆಯಲ್ಲಿ
ಏಕಾಏಕಿ ದಾಳಿಗಳನ್ನು ಮಾಡಿದ್ದಾರೆ. ಅದು ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ಆಲೋಚನೆ ಮಾಡಬೇಕು. ಯಾಕೆ ಅಂದರೆ ಕ್ರೈಸ್ತರಾದವರು ಇವತ್ತಿನ ದಿನ ಮೊನ್ನೆ ಕೂಡ ಮುಂದೆ ನಾನು ಕೇಳ್ಪಟ್ಟೆ, ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಕ್ರೈಸ್ತರಲ್ಲಿ ಏನೋ ಸಮಸ್ಯೆ ಆಯ್ತು, ನಮ್ಮಲ್ಲೇ ಆ ತಪ್ಪುಗಳನ್ನ ನಾನು ನೋಡಿದ್ದೀನಿ. ನಮ್ಮ ಉದ್ದೇಶ ಒಂದೇ, ಕಾಯ್ದೆಯನ್ನು ಆ ಬ್ರದರ್ ಇಲ್ದಂಗೆ ತಿದ್ದುಪಡಿ ಮಾಡಬೇಕು. ನಮಗೆ ಕಾಂಗ್ರೆಸ್, ಬಿಜೆಪಿ, JDS ಅನ್ನೋದಲ್ಲ, ಯಾರೇ ಸರ್ಕಾರದಲ್ಲಿ ಬರಲಿ, ಆದರೆ ಕ್ರೈಸ್ತರಿಗೆ ಕೊಡುವಂಥ ಮೀಸಲಾತಿ ಹಕ್ಕುಗಳನ್ನು ಅದನ್ನ